ಕರ್ನಾಟಕ ರಾಜಕಾರಣದ ಲೇಟೆಸ್ಟ್ ಸೆನ್ಸೇಷನ್ ನಾಯಕ. ಅಗಾಧ ಜ್ಞಾನ, ನಿರಂತರ ಓದು, ದಿಟ್ಟ ಆಡಳಿತ ವೈಖರಿ, ಪಾರದರ್ಶಕ ವ್ಯಕ್ತಿತ್ವ, ನಿರ್ಗಳ ವಾಕ್ಚಾತುರ್ಯ ಹಾಗೂ ಎಂಥವರನ್ನು ಸೆಳೆಯಬಲ್ಲ ವ್ಯಕ್ತಿತ್ವ. ಒಟ್ಟಿನಲ್ಲಿ ಹೇಳೋದಾದ್ರೆ ಇವತ್ತಿನ ತಲೆಮಾರಿನ ಯುವ ಜನತೆ ಮೆಚ್ಚಿಕೊಳ್ಳುವಂತಹ ಎಲ್ಲಾ ಗುಣಗಳು ಇರುವಂತಹ ಡೇರಿಂಗ್, ಡ್ಯಾಶಿಂಗ್ ಅಂಡ್ ಡೈನಾಮಿಕ್ ಲೀಡರ್ ಸಂತೋಷ್ ಲಾಡ್. ಸಿದ್ದರಾಮಯ್ಯ ಸಂಪುಟದ ಅತ್ಯಂತ ಎನರ್ಜೆಟಿಕ್ ಸಚಿವರಾಗಿರುವ ಲಾಡ್ ಅವರನ್ನು ರೆಸ್ಕ್ಯೂ ಮಾಸ್ಟರ್ ಅಥವಾ ಆಪ್ತ ರಕ್ಷಕ ಅನ್ನೋ ಬಿರುದಿನಿಂದಲೂ ಕರೆಯಲಾಗುತ್ತದೆ. ಅದು ಪ್ರಕೃತಿ ವಿಕೋಪವಾಗಿರಲಿ, ರೈಲ್ವೆ ದುರಂತವಾಗಿರಲಿ ಅಥವಾ ಉಗ್ರಗಾಮಿಗಳ ದಾಳಿಯೇ ಆಗಿರಲಿ, ಹೊರ ರಾಜ್ಯಗಳಲ್ಲಿ ಕನ್ನಡಿಗ ಪ್ರವಾಸಿಗರು ಎಲ್ಲೇ ಕಷ್ಟಕ್ಕೆ ಸಿಕ್ಕಿಕೊಳ್ಳಲಿ ಅವರ ರಕ್ಷಣೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೆನಪಿಗೆ ಬರೋ ಒನ್ ಅಂಡ್ ಓನ್ಲಿ ಹೆಸರು ಸಂತೋಷ್ ಲಾಡ್. ಇದಕ್ಕೆ ಕೇದಾರನಾಥ ಪ್ರಕೃತಿ ವಿಕೋಪ, ಒಡಿಶಾದ ಬಾಲಾಸೂರ್ ರೈಲ್ವೆ ದುರಂತ, ವಯನಾಡು ಭೂಕುಸಿತ ಹಾಗೂ ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ಅಟ್ಟಹಾಸದಲ್ಲಿ ಸಂತೋಷ್ ಲಾಡ್ ಅವರು ಮೆರೆದ ಕರ್ತವ್ಯ ಪ್ರಜ್ಞೆ ಹಾಗೂ ಸಾಹಸಗಳೇ ಸಾಕ್ಷಿ. ಅಪಾರ ಆಡಳಿತ ಅನುಭವವಿರುವ ಸಂತೋಷ್ ಲಾಡ್ ಅವರು ತಮಗೆ ವಹಿಸಲಾದ ಕಾರ್ಮಿಕ ಇಲಾಖೆ ಹೊಣೆಗಾರಿಕೆಯನ್ನು ಅತ್ಯಂತ ಸಮರ್ಥವಾಗಿ ಹಾಗೂ ಅಷ್ಟೇ ಕ್ರಿಯಾಶೀಲವಾಗಿ ನಿರ್ವಹಿಸಿ ಈವರೆಗೂ ಯಾರಿಗೂ ಸಾಧ್ಯವಾಗದಷ್ಟು ಮೈಲಿಗಲ್ಲುಗಳನ್ನು ಸಾಧಿಸಿ ತೋರಿಸಿದ್ದಾರೆ. ಶ್ರಮಿಕರ ಕಲ್ಯಾಣಕ್ಕಾಗಿ ಕೇವಲ ಯೋಜನೆಗಳು ಮಾತ್ರವಲ್ಲ, ಹಲವು ಉಪಯುಕ್ತ ನೀತಿಗಳನ್ನು ಜಾರಿಗೆ ತಂದು ಶ್ರಮಿಕ ವರ್ಗದ ಶ್ರಮಕ್ಕೆ ಅಕ್ಷರಶಃ ಸಾಮಾಜಿಕ ನ್ಯಾಯ ಕೊಡಿಸಿದ್ದು ಸಂತೋಷ್ ಲಾಡ್ ಹೆಚ್ಚುಗಾರಿಕೆ. ದೇಶದ ಮೂಲ ಶಕ್ತಿಯೇ ಶ್ರಮಿಕರು, ಅವರ ಕಲ್ಯಾಣವೇ ದೇಶದ ಕಲ್ಯಾಣ. ಕಾರ್ಮಿಕ ಇಲಾಖೆಯಂತಹ ಸೇವೆಯೇ ಪ್ರಾಧಾನ್ಯವಾಗಿರುವ ಇಲಾಖೆಯನ್ನು ಸಮರ್ಥವಾಗಿ ಮುನ್ನಡೆಸಲು ಅದಮ್ಯ ಸೇವಾ ಮನೋಭಾವ ಹಾಗೂ ನೀತಿ ರೂಪಿಸುವಷ್ಟು ಪ್ರಬುದ್ಧತೆ ತುಂಬಾ ಅವಶ್ಯಕ. 2016ರಿಂದ 2018ರವರೆಗೆ ಕಾರ್ಮಿಕ ಇಲಾಖೆಯನ್ನು ಮುನ್ನಡೆಸಿದ್ದ ಅನುಭವವಿರುವ ಸಂತೋಷ್ ಲಾಡ್ ಅವರು ಈ ವಿಷಯದಲ್ಲಿ ಯಾವತ್ತಿಗೂ ಶ್ರಮಿಕರ ಪಾಲಿನ ಸೂಪರ್ ಮ್ಯಾನ್. ನಾಡಿನ ಶ್ರಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಒತ್ತು ಕೊಟ್ಟ ಸಂತೋಷ್ ಲಾಡ್ ಅವರು ಕಾರ್ಮಿಕರು ಮಾಡುವ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ ಮಾಡಲು ಮಹತ್ವದ ಪರಿಷ್ಕೃತ ನೀತಿ ರೂಪಿಸಿದ್ದಾರೆ. ಇನ್ನು ನಾಡಿನ 65 ಲಕ್ಷ ಜನ ಕಾರ್ಮಿಕರು ಹಾಗೂ ನೌಕರರಿಗೆ ನೇರವಾಗಿ ಅನುಕೂಲ ಕಲ್ಪಿಸುವ ಉಪಾದಾನ ಕಾಯ್ದೆಯನ್ನು ಕಡ್ಡಾಯಗೊಳಿಸಿದ್ದು, ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ರೂಪಿಸಲಾಗಿದ್ದ ಬೀದರ್ ಮಾದರಿಯನ್ನು ಮತ್ತೆರಡು ಜಿಲ್ಲೆಗಳಿಗೆ ವಿಸ್ತರಿಸಿದ್ದು ಸಂತೋಷ್ ಲಾಡ್ ಅವರ ಕಾರ್ಮಿಕರ ಕಲ್ಯಾಣ ಮನೋಭಾವಕ್ಕೆ ಸಾಕ್ಷಿ. ನಾಡಿನ ಅಸಂಘಟಿತ ವಲಯದ ಕಾರ್ಮಿಕರ ಪಾಲಿನ ರಿಯಲ್ ಹೀರೋ ಸಂತೋಷ್ ಲಾಡ್. ಹೌದು, ರಾಜ್ಯದ ಅಸಂಘಟಿತ ವಲಯದ ಶ್ರಮಿಕರ ಪಾಲಿಗೆ ಸಂತೋಷ್ ಲಾಡ್ ಎಂದರೆ ಅಕ್ಷರಾಂಶ ಆಪ್ತ ರಕ್ಷಕ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಎಂಬ ಮಾಸ್ಟರ್ ಸ್ಟ್ರೋಕ್ ಯೋಜನೆ ಮೂಲಕ ವಿವಿಧ ಪಾರಂಪರಿಕ ಕಸುಬುಗಳಲ್ಲಿ ತೊಡಗಿದ್ದ ಸುಮಾರು 101 ವಲಯಗಳ ಶ್ರಮಿಕರನ್ನು ಕಾರ್ಮಿಕರು ಎಂದು ಗುರುತಿಸಿ ಅವರಿಗೆ ಸಾಮಾಜಿಕ ಮತ್ತು ಜೀವನ ಭದ್ರತೆ ನೀಡುವ ಯೋಜನೆಗಳನ್ನು ರೂಪಿಸಿದ್ದು ಸಂತೋಷ್ ಲಾಡ್ ಅವರ ಅಗ್ರಗಣ್ಯ ಸಾಧನೆಗಳಲ್ಲೊಂದು. ಈ ಯೋಜನೆ ರಾಜ್ಯದ ಸುಮಾರು 50 ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ವರದಾನವಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವ ಗಿಗ್ ವಲಯದಲ್ಲಿ ಶ್ರಮಿಸುತ್ತಿರುವ ಗಿಗ್ ಕಾರ್ಮಿಕರಿಗಾಗಿ ಜಾರಿಗೆ ತಂದ ಕರ್ನಾಟಕ ಗಿಗ್ ಕಾರ್ಮಿಕ ವಿಮಾ ಯೋಜನೆ ಹಾಗೂ ಕ್ಷಣ ಮಾತ್ರದಲ್ಲಿ ಮಂಡಳಿ ರಚನೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂಬುದು ಹೆಮ್ಮೆಯ ವಿಷಯ. ದೇಶದ ಯಾವುದೇ ರಾಜ್ಯಗಳಲ್ಲೂ ಈವರೆಗೂ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು, ಪತ್ರಿಕಾ ವಿತರಕ ಕಾರ್ಮಿಕರು ಹಾಗೂ ಹಾಲು ವಿತರಕ ಕಾರ್ಮಿಕರನ್ನು ಈವರೆಗೂ ಕಾರ್ಮಿಕರು ಎಂದು ಗುರುತಿಸುವ ಕೆಲಸವೇ ಆಗಿದ್ದಿಲ್ಲ. ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಎಲ್ಲಾ ವಲಯಗಳ ಶ್ರಮಿಕರಿಗೆ ಸಾಮಾಜಿಕ ಮತ್ತು ಜೀವನ ಭದ್ರತೆ ಒದಗಿಸುವ ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಹಾಗೂ ಕರ್ನಾಟಕ ರಾಜ್ಯ ಪತ್ರಿಕಾ ಮತ್ತು ಹಾಲು ವಿತರಕರ ಕಾರ್ಮಿಕರ ಅಪಘಾತ ಹಾಗೂ ಸೇವಾ ಸಹಾಯ ನಿಧಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತಂದ ಕೀರ್ತಿ ಸಂತೋಷ್ ಲಾಡ್ ಅವರಿಗೆ ಸಲ್ಲಬೇಕು. ಅಲ್ಲದೆ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಮೂಲಕ ರಾಜ್ಯದ ಸುಮಾರು 35 ಲಕ್ಷ ಜನ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಶ್ರಮಿಕರಿಗೆ ಜೀವನ ಭದ್ರತೆ ಒದಗಿಸುವ ಶ್ರೇಯ ಸಂತೋಷ್ ಲಾಡ್ ಅವರದ್ದು. ಇನ್ನು ಆಶಾದೀಪ ಯೋಜನೆ ಮೂಲಕ ರಾಜ್ಯದ ಖಾಸಗಿ ವಲಯದ ಉದ್ಯಮಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದವರು ಸಂತೋಷ್ ಲಾಡ್. ಕಟ್ಟಡ ಕಾರ್ಮಿಕರ ತೋಳ್ಬಲ ಹೆಚ್ಚಿಸಿದ ಸಂತೋಷ್ ಲಾಡ್. ನಾಡು ಕಟ್ಟುವ
ಕೈಂಕರ್ಯದಲ್ಲಿ ತೊಡಗಿರುವ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವು ಬೆಂಚ್ ಮಾರ್ಕ್ ಯೋಜನೆಗಳನ್ನು ರೂಪಿಸಿದ ರೂವಾರಿ ಸಂತೋಷ್ ಲಾಡ್ ಅವರು. ಲಾಡ್ ಅವರು ಆದ್ಯತೆಯ ಮೇಲೆ ಆರಂಭಿಸಿದ 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ರಾಜ್ಯದ ಮೂಲೆ ಮೂಲೆ ಸಂಚರಿಸಿ ನಾಡಿನ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಅಕ್ಷರಶಃ ಸಂಜೀವನಿಯಾಗಿವೆ. ಅಲ್ಲದೆ ಪ್ರಿವೆಂಟ್ ಹೆಲ್ತ್ ಚೆಕಪ್ ಮೂಲಕ ನಾಡಿನ ನಿರ್ಮಾಣ ಕಾರ್ಮಿಕರ ಹಾಗೂ ಅವರ ಅವಲಂಬಿತರ ಆರೋಗ್ಯದ ಮೇಲೆ ನಿಗಾ ಇರಿಸಲಾಗುತ್ತಿದೆ. ಇನ್ನು ನೋಂದಾಯಿತ ವಲಸೆ ಕಟ್ಟಡ ಕಾರ್ಮಿಕರಿಗಾಗಿ ಲೋಕಾರ್ಪಣೆಗೊಳಿಸಿರುವ ಶ್ರಮಿಕರ ತಾತ್ಕಾಲಿಕ ವಸತಿ ಸಮುಚ್ಚಯಗಳು ಕಾರ್ಮಿಕರು ಹಾಗೂ ಅವರ ಕುಟುಂಬಗಳಿಗೆ ಬೆಚ್ಚನೆಯ ಸುರಕ್ಷಿತ ಸೂರು ಒದಗಿಸುತ್ತಿವೆ. ಅಲ್ಲದೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗಾಗಿ ರಾಜ್ಯಾದ್ಯಂತ ನಿರ್ಮಾಣವಾಗುತ್ತಿರುವ 104 ಶ್ರಮಿಕ ವಸತಿ ಶಾಲೆಗಳು ವಿಶೇಷವಾಗಿ ವಲಸೆ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ಖಾತರಿಪಡಿಸಲಿವೆ. ಅಲ್ಲದೆ ರಾಜ್ಯಾದ್ಯಂತ ಆರಂಭಿಸಲಾಗುತ್ತಿರುವ 10 GTTC ಕೌಶಲ್ಯ ತರಬೇತಿ ಕೇಂದ್ರಗಳು ಕೌಶಲ್ಯಯುತ ಯುವ ಸಮೂಹವನ್ನು ಹುಟ್ಟುಹಾಕಲಿವೆ. ಇನ್ನು ವಿಶೇಷವಾಗಿ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಮಕ್ಕಳಿಗಾಗಿಯೇ ಆರಂಭಿಸುತ್ತಿರುವ ಕೌಶಲ್ಯ ಕೇಂದ್ರಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ ವಿವಿಧ ಕೌಶಲ್ಯಗಳನ್ನು ಕಲಿಸಲಿವೆ. ಖಾಸಗಿ ಸಹಭಾಗಿತ್ವದಲ್ಲಿ ಆರಂಭಿಸಲಾಗುತ್ತಿರುವ ಈ ಯೋಜನೆಯಿಂದ ನಾಡಿನ ಶ್ರಮಿಕರ ಕೌಶಲ್ಯ ಸಾಮರ್ಥ್ಯ ಮತ್ತಷ್ಟು ಅರಿತಗೊಳ್ಳಲಿದೆ. ನಾಡಿನ ವಿವಿಧ 43 ಸ್ಥಳಗಳಲ್ಲಿ ಆರಂಭಿಸಿರುವ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಕಾರ್ಮಿಕರ ಮನೆ ಬಾಗಿಲಿಗೆ ಇಲಾಖೆಯ ಯೋಜನೆಗಳನ್ನು ತೆಗೆದುಕೊಂಡು ಹೋಗುತ್ತಿವೆ ಎಂಬುದು ವಿಶೇಷ. ಇನ್ನು ನಕಲಿ ಕಾರ್ಮಿಕ ಕಾರ್ಡ್ಗಳ ಹಾವಳಿಯಿಂದ ಮಂಡಳಿಯನ್ನು ಪಾರು ಮಾಡಲು ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ನಕಲಿ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನದಿಂದ ಈವರೆಗೂ ಬರೋಬ್ಬರಿ 2,62,331 ಅನರ್ಹ ನಕಲಿ ಕಾರ್ಡ್ಗಳನ್ನು ರದ್ದುಪಡಿಸಿವೆ. ಅಲ್ಲದೆ GIS ಮ್ಯಾಪಿಂಗ್ ಮತ್ತು ವೈಜ್ಞಾನಿಕ ಸುಂಕ ಸಂಗ್ರಹದಂತಹ ಕ್ರಮಗಳಿಂದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಆರ್ಥಿಕ ಬಲ ಹೆಚ್ಚಿಸುವ ಪ್ರಯತ್ನದಲ್ಲಿ ಸಂತೋಷ್ ಲಾಡ್ ಯಶಸ್ವಿಯಾಗಿದ್ದಾರೆ. ಕ್ರಾಂತಿಕಾರಿ ಯೋಜನೆಗಳ ಸರ್ದಾರ ಸಂತೋಷ್ ಲಾಡ್. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸ್ವಭಾವತಃ ಕ್ರಿಯಾಶೀಲ ಹಾಗೂ ಹೇಗಾದರೂ ಮಾಡಿ ಶ್ರಮಿಕರಿಗೆ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸುವ ವ್ಯಕ್ತಿ. ಅವರ ಈ ಮನೋಭಾವವೇ ಅವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಕ್ರಾಂತಿಕಾರಿ ಹೆಜ್ಜೆಗಳನ್ನಿಡಲು ಕಾರಣ ಎಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ವಲಯಗಳ ಶ್ರಮಿಕರಿಗೆ ತಲುಪಿ ಅವರಿಗೆ ಸರ್ಕಾರದ ಯೋಜನೆಗಳನ್ನು ಸಿಗುವಂತೆ ಮಾಡುವುದು ನಿಜಕ್ಕೂ ಸವಾಲಿನ ಕೆಲಸ. ಇಂತಹ ಕೆಲಸಗಳನ್ನು ಶ್ರದ್ಧೆ ಹಾಗೂ ಅಪಾರ ಬದ್ಧತೆಯಿಂದ ಮಾಡುತ್ತಾ ಬಂದಿರುವವರು ಸಂತೋಷ್ ಲಾಡ್. ಋತುಚಕ್ರ ರಜೆ ನೀತಿ ಎಂಬುದು ಈವರೆಗೆ ದೇಶದ ಯಾವುದೇ ರಾಜ್ಯದಲ್ಲೂ ಸಮಗ್ರವಾಗಿ ಜಾರಿಗೆ ಬಂದಿರಲೇ ಇಲ್ಲ. ತಿಂಗಳಿಗೊಂದರಂತೆ ವರ್ಷಕ್ಕೆ 12 ಕಡ್ಡಾಯ ಋತುಚಕ್ರ ರಜೆಗಳನ್ನು ಒದಗಿಸುವುದರ ಮೂಲಕ ರಾಜ್ಯದ ಕೋಟ್ಯಾಂತರ ಉದ್ಯೋಗಸ್ಥ ಮಹಿಳೆಯರ ಘನತೆ ಕಾಪಾಡಿ ಕಾಳಜಿ ಮೆರೆದ ಶ್ರೇಯಸ್ಸು ಕರ್ನಾಟಕ ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಸಂತೋಷ್ ಲಾಡ್ ಅವರಿಗೆ ಸಲ್ಲಬೇಕು. ಈ ಯೋಜನೆ ಇವತ್ತು ಇಡೀ ಭಾರತಕ್ಕೆ ಮಾದರಿಯಾಗಿದೆ ಎಂಬುದು ಹೆಮ್ಮೆ ಪಡುವ ವಿಷಯ. ಇನ್ನು ಮನೆ ಕೆಲಸದ ಕಾರ್ಮಿಕರ ಕಲ್ಯಾಣಕ್ಕಾಗಿಯೇ ಹಲವು ಸೌಲಭ್ಯಗಳನ್ನು ಒದಗಿಸುವ ಯೋಜನೆ ರೂಪಿಸುವಲ್ಲಿ ಸಂತೋಷ್ ಲಾಡ್ ಹಾಗೂ ಕಾರ್ಮಿಕ ಇಲಾಖೆ ನಿರತವಾಗಿದೆ. ಹಾಗೆಯೇ ಖಾಸಗಿ ಕ್ಷೇತ್ರಗಳಲ್ಲಿ ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ವಿಶೇಷ ಚೇತನರಿಗೆ ಮೀಸಲಾತಿ ನೀಡುವ ನೀತಿ ರೂಪಿಸುವ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಕೂಡ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ರೂಪುಗೊಳ್ಳುತ್ತಿದೆ. ಇನ್ನು ರಾಜ್ಯದ ಹಿರಿಯ ನಾಗರಿಕ ಕಾರ್ಮಿಕರಿಗೆ ಸಮಗ್ರ ಸಹಾಯ ಮತ್ತು ಸೇವೆಗಳನ್ನು ಒದಗಿಸುವ ಹಿರಿಯ ನಾಗರಿಕ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಸಹ ರೂಪುಗೊಂಡು ಜಾರಿಯಾಗುವ ಹಂತದಲ್ಲಿದೆ. ಇಲಾಖಾವಾರು ಸಾಧನೆಗಳ ಜೊತೆಗೆ ತಮ್ಮ ನೇತೃತ್ವದ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾಡಿನ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು, ಅಂಗವಿಕಲರು ಹಾಗೂ ನೊಂದ ಜನತೆಯ ಕಣ್ಣೀರು ಒರೆಸುತ್ತಿರುವ ಇವರ ಈ ಕೈಂಕರ್ಯ ನಾಡಿನ ಎಷ್ಟೋ ಜನರಿಗೆ ಸ್ಫೂರ್ತಿ. ಅಷ್ಟೇ ಅಲ್ಲ, ಸಂತೋಷ್ ಲಾಡ್ ಅವರ ಬಳಿ ಬಂದವರು ಸಮಸ್ಯೆಗೆ ಪರಿಹಾರ, ನೋವಿಗೆ ಸಾಂತ್ವನ ಹಾಗೂ ನಾನಿದ್ದೇನೆ ನೀನು ಮುನ್ನುಗ್ಗು ಎನ್ನುವ ಅಭಯ ಸಿಗುತ್ತದೆ ಎಂಬ ಧೈರ್ಯ ಜನಮಾನಸದಲ್ಲಿ ಮೂಡಿದೆ. ಸಂತೋಷ್ ಲಾಡ್ ಇದ್ದಲ್ಲೆಲ್ಲ ಒಂದು ಪುಣ್ಯದ ಕಾರ್ಯ ನಡೆಯುತ್ತದೆ. ಯಾರಿಗೋ ಸಹಾಯವಾಗಿರುತ್ತದೆ, ಮತ್ಯಾರಿಗೋ ಸಮಾಧಾನ ಸಿಕ್ಕಿರುತ್ತದೆ, ಇನ್ಯಾರಿಗೋ ಭರವಸೆ ಮೂಡಿರುತ್ತದೆ. ಅವರೆಲ್ಲರ ಬದುಕಲ್ಲೂ ನಿರಂತರ ಸಂತೋಷದ ಸಾಧನೆ ಮೂಡಲಿ.